ರಾತ್ರಿ 10 ಗಂಟೆಲಿ ಯಾವಾಗ ಯಲಹಂಕ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಅಡುಗೆ ಕಟ್ತಾರೆ, ಅವಾಗ ಎಫ್.ಐ.ಆರ್ ಮಾಡ್ತಾರೆ ಅಂತ. ಅವ್ರ ಮೇಲೆಲ್ಲ ಎಫ್.ಐ.ಆರ್ ಮಾಡೋದು ಮುಖ್ಯ ಅಲ್ಲ, ನಮಗೆ ಗೊತ್ತಾಗಬೇಕು, ಈ ರಾಜ್ಯಕ್ಕೆ ಗೊತ್ತಾಗಬೇಕು. ಇವ್ನು ಯಾರು AK-47 ಎಲ್ಲಿಂದ ಕರೆಸಿದ್ರು? AK-47 ಇಡೀ ರಾಜ್ಯದಲ್ಲಿ ಎಲ್ಲರೂ ನಡೆದಿದೆ. ಇದು AK-47 ಇಟ್ಕೊಂಡು ಒಳಗಡೆ ನೋಡಿ ಯಾವ ಮಟ್ಟಕ್ಕೆ ನಿಲ್ಸ್ಯಾರೆ. ಸರ್ಕಾರ ಏನು ಕತ್ತೆ ಕಾಯ್ತಿದ್ದೀರಪ್ಪ? ತಾಲೂಕು ಅಧಿಕಾರಿಗಳು ಏನು ಮಾಡ್ತಿದ್ರು? DC ಏನು ಮಾಡ್ತಿದ್ದಾರೆ? ಯಾರು ಇವನಿಗೆಲ್ಲ ಪರ್ಮಿಷನ್ ಕೊಟ್ಟರು? ಸರ್ಕಾರ ಸಾಕು ಯಾರು ಇವನು ಸೆಕ್ಯೂರಿಟಿ ಕೊಡೋಕ್ಕೆ? ಇವತ್ತು ಹಾಕ್ಯಾನಂತ ಬೋರ್ಡು. ಆದರೆ ಎಲ್ಲಿಗೆ ಹಾಕ್ಯಾರೆ? ನಮ್ಮ ಅವ್ರೇನು ಗುಂಡಗಿರಿ ಮಾಡ್ರೆ ಕಾಂಪೌಂಡ್ಗೆ ಹಾಕ್ಯಾರೆ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ ತಾವು. ಇಲ್ಲಿ ನೋಡಿ ಇಟ್ಕೊಳಪ್ಪ, ನಮ್ಗೆ ಇದು ಮೈನ್. ನೀವೆಲ್ಲ ನೋಡ್ತಾ ಇದ್ದಿಲ್ಲ, ಈಗ ರಾಜ್ಯ ನೋಡ್ಬೇಕು. ಇದೇನು ಪಾಕಿಸ್ತಾನನ ಇಲ್ಲ ನಮ್ಮ ಕರ್ನಾಟಕನ? ಅಲ್ಲೇನ್ರಿ ಇದು ನೋಡಿ ಹೇಳ್ತೀನಿ ಎಂತೆ ನಿಮಗೆಲ್ಲ ಗೊತ್ತಾಗ್ತದಿಲ್ಲ ಸರ್. ಪರ್ಮಿಷನ್ನು AK-47 ತಂದನು ಫಸ್ಟ್ ಅವ್ನು ಯಾರು ಅಂತ ಅರೆಸ್ಟ್ ಆಗ್ಬೇಕು, ಅವನ ಮೇಲೆ ಎಫ್.ಐ.ಆರ್ ಆಗಬೇಕು. ತಹಸೀಲ್ದಾರ್ ಈಗೇನಿದ್ರಲ್ಲ ನಮ್ಮ ದೇವನಹಳ್ಳಿ ತರ ಸಸ್ಪೆಂಡ್ ಆಗ್ಬೇಕು. ಈಗೇನು DC ಅವರು ಇದ್ದಾರಲ್ಲ, ಯಾಕೆ DC ಗಮನಕ್ಕೆ ಬಂದಿಲ್ವೇನಪ್ಪ ಸ್ವಾಮಿ ನಿಮಗೆ? ರೈಫಲ್ ತಗೋಬೇಕು ಅಂದ್ರೆ ನಾವು DC ತಗೊಬರ್ಬೇಕು, ಪರ್ಮಿಷನ್ ತಗೊಂಡು ಓಡಾಡಬೇಕು. ಇವನು ಎಲ್ಲಿಂದ ಬಂದ? ಏನು ಸ್ವಲ್ಪ ಬೆಂಗಳೂರು ಜಿಲ್ಲೆ ಚಿಕ್ಕಜಾಲ ಹೋಬಳಿ ಶೆಟ್ಟಗೆರೆ ಗ್ರಾಮ ಸುಮಾರು 190 ಎಕರೆ ಗೋಮಾಳನ ಸರ್ಕಾರ ಜಾಗನ ಕಡಿಮೆ ಅಂದರೆ 80 ಜನ ಮಂಜೂರಾತಿ ಹಾಕಿದ್ದು. ಸರ್ಕಾರಕ್ಕೆ ಮಂಜೂರು ಮಾಡಿದ್ದ ಉಳುಮೇಲಿದ್ದು ಅಂತವ್ರು. ಯಾವಾಗಲಿಂದ ಅವರ ಶತಮಾನದಲ್ಲ, ನಮ್ಮ ಅಪ್ಪತಿರು ನಮ್ಮ ತಾತಿರು ಮುತ್ತಾತರಿಂದ 3 ಶತಮಾನದಿಂದ ಉಳಿದುವಂಥ ಜಮೀನನ್ನು 65 ಅಷ್ಟಿಂದ ಉಳಿದುವಂಥ ಜಮೀನನ್ನು ಒಂದು ದಡ ಅಂತ ಒಕ್ಲೆಬ್ಬಿಸಿ ಏನು ಮಾಡಿದರು? ಇವ್ರಿಗೆ ಏನು ಮಾಡಿದರು? ಇಲ್ಲ ಮಂಜೂರಾತಿ ಮಾಡಬೇಕು, ಜಾಗನ ಸರ್ಕಾರ ಜಾಗಕ್ಕೆ ಉಳಿಸ್ಕೋಬೇಕಾಯ್ತು. ನಾವು ಒಪ್ಕೋತೀವಿ. ಒಂದು ಸತಿ ದಡಾರಂತ ರಾಮಯ್ಯ ಹಾಸ್ಪಿಟ್ಲ್ ಗೊತ್ತಲ್ಲ, ಕೇಶವರಾಮ ಇವರು ಸೀತಾರಾಮ್ ಅವರು ಮಿನಿಸ್ಟರ್ ತಾನೆ ಕಾಂಗ್ರೆಸ್. ಅವ್ರವ್ರ ಹೆಸರಿಗೆ ಸಿಕ್ಕಾಬಿಟ್ಟು ಒಂದು 50-60 ಎಕರೆ ಎಲ್ಲ ಪೂರ್ತಿ 50-60 ಎಕರೆ ಅದಿಯಾರ ಬುಲ್ಡರ್ ಕಾಂಗ್ರೆಸ್ಸರು ಕಾಣ್ದಿರೋ ಕೈಗೊಳ್ಳಂತ, BJP ಕೈಗೊಳ್ಳಂತ ಇವರೆಲ್ಲರ ಹೆಸ್ರಿಗೆ ಮಾಡಿ ಇವ್ರಿಗೆ ಗೊತ್ತಿಲ್ಲ. ಒಕ್ಕಲೆ ಬಿಡಿಸಾದ್ಮೇಲೆ ಖಾತೆನ ಅವ್ರ ಹೆಸರಿಗೆ ಪಾಣಿ ಕೂರಿಸಿ ಇವರೆಲ್ಲ ಕೋರ್ಟ್ ಹೋರಾಟ ಮಾಡಿ 5 ಕೋಟಿ ಇವ್ರಿಗೆ ವಜಾ ಮಾಡೈತ್ರಿ. ಅದಿದ್ರೂ ಸತ್ತ ಇವರು ಕೇರ್ ಮಾಡ್ದಂಗೆ ಕಾಂಪೌಂಡ್ ಹಾಕ್ಯಂಡು ಗುಂಡಗಳು ಹಾಕ್ಯಂಡು ಕೆಲಸ ಮಾಡ್ತಾವ್ರೆ. ಇವ್ರು ಕೇಳಕ್ಕೆ ಹೋದ ಇವ್ರ ಮೇಲೆ ಅಲ್ಲೇ ಮಾಡಿ ಹೊಡೆದು ಅವಾಗ ತಕ್ಷಣಕ್ಕೆ ರೈತ ಸಂಘ ಜೊತೆ ಬಂದಾಗ ನಡ್ರಿ ಹೋಗೋಣ DC ಅಂತ DC ಹತ್ರ ಮೊನ್ನೆ ಹೋಗಿ ಎಚ್ಚರಿಕೆ ಕೊಟ್ಟರೆ DC ಹೆಂಗಂಗೆ ಮಾತಾಡ್ತಾರೆ. ಅವಾಗ ಹೇಳಿದೆ ಅಲ್ಲಪ್ಪ 18 ಕಿಲೋಮೀಟ್ರ್ ಯಾವುದೇ ಇಲ್ಲಿ 18 ಕಿಲೋಮೀಟ್ರ್ ಯಾರಿಗೂ ಮಂಜೂರು ಮಾಡೋಕ್ಕಲ್ಲ ಅಂತೇಳಿ ಈ ಕಳ್ಳರಿಗೆ ಹೆಂಗೆ ಮಂಜೂರು ಆಯಿತು? ಒಬ್ಬ ಮನುಷ್ಯನಿಗೆ ಕಾನೂನು ಅಡಿಯಲ್ಲಿ ಕಾನೂನು ಪ್ರಕಾರ ಲಾ ಪ್ರಕಾರ ಮಂಜೂರು ಆಗ್ಬೇಕಾಗಿರೋದು 4 ಎಕರೆ 35 ಗುಂಟೆ 5 ಎಕರೆ ಒಳಗೆ ಮಂಜೂರು ಒಬ್ಬ ರೈತಂಗೆ ಅಲ್ವೇನ್ರಿ? ಅದನ್ನು ಬಿಟ್ಟು 20 ಎಕರೆ 28 ಎಕರೆ ಎಲ್ಲಿ ಬತ್ತು? ಇದು ಯಾರ್ದು ಆಸ್ತಿ? ತಹಸೀಲ್ದಾರು DC ಎಲ್ಲ ಸಸ್ಪೆಂಡ್ ಆಗ್ಬೇಕು, ಸರ್ಕಾರ ಮಾತಾಡಿಸ್ಬೇಕಲ್ಲ. ಅದನ್ನು ಕೇಳಕ್ಕೆ ಹೋದಾಗ DC ಗಬಾಬಿ ಹೇಳ್ಬಿಟ್ಟು ತಹಸೀಲ್ದಾರಿಗೆ ಹೇಳ್ತಾರೆ, ಫಸ್ಟ್ ಅದೇ ನೋಡಿರಿ ಕಾಂಪೌಂಡ್ ಹಾಕ್ತಾರೆ ಅಂತ, ಅವ್ರ ಮೇಲೆ ಆಕ್ಷನ್ ತಗೊಳ್ರಿ ಅಂತ. ಆಕ್ಷನ್ ತಗೊಂಡು ಇಲ್ಲಿ ತಗೊಳ್ಳಿ ಆಯ್ತು ತಗತ್ತೆ ಅಂತ ಹೇಳಿ ನಾವು ನಿನ್ನೆ ನೋಡೋಣ ನೋಡ್ರಿ ಬರ್ರಿ ನೀವು ಯಾರು ಕಳಿಸ್ತೀರ ಅಧಿಕಾರಿಗಳು ಅಂತ ಕಳಿಸಿ ಅಂತ ಅಲ್ಲಿ ಸ್ಪಾಟ್ಗೆ ಹೋದ್ರೆ ಊರಿಗೆ ಹೋದರೆ ಹೆಣ್ಮಕ್ಳು ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ. ಕಾಂಪೌಂಡಲ್ಲಿ ಒಂದು ಸತಿ ಬೆಚ್ಚಿ ಬಿದ್ದೋದು ಜನ, ಈ ರಾಜ್ಯದ ಜನ ನೋಡಿಲಿ ನೋಡ್ರಿ. AK-47 ಇಡೀ ರಾಜ್ಯದಲ್ಲಿ ಎಲ್ಲರೂ ನಡೆದಿದೆ. ಇದು AK-47 ಇಟ್ಕೊಂಡು ಒಳಗಡೆ ನೋಡಿ ಯಾವ ಮಟ್ಟಕ್ಕೆ ನಿಲ್ಸ್ಯಾರೆ. ಸರ್ಕಾರ ಏನು ಕತ್ತೆ ಕಾಯ್ತಿದ್ದೀರಪ್ಪ? ತಾಲೂಕು ಅಧಿಕಾರಿಗಳು ಏನು ಮಾಡ್ತಿದ್ರು? DC ಏನು ಮಾಡ್ತಿದ್ದಾರೆ? ಯಾರು ಇವನಿಗೆಲ್ಲ ಪರ್ಮಿಷನ್ ಕೊಟ್ಟರು? ಯಾರಿಗೆ ಕೊಟ್ಟಿರೋದು ಪರ್ಮಿಷನ್ನು? AK-47 ತಂದನು ಫಸ್ಟ್ ಅವ್ನು ಯಾರು ಅಂತ ಅರೆಸ್ಟ್ ಆಗ್ಬೇಕು, ಅವನ ಮೇಲೆ ಎಫ್.ಐ.ಆರ್ ಆಗಬೇಕು. ತಹಸೀಲ್ದಾರ್ ಈಗೇನಿದ್ರಲ್ಲ ನಮ್ಮ ದೇವನಹಳ್ಳಿ ತರ ಸಸ್ಪೆಂಡ್ ಆಗ್ಬೇಕು. ಈಗೇನು DC ಅವರು ಇದ್ದಾರಲ್ಲ, ಯಾಕೆ DC ಗಮನಕ್ಕೆ ಬಂದಿಲ್ವೇನಪ್ಪ ಸ್ವಾಮಿ ನಿಮಗೆ? ರೈಫಲ್ ತಗೋಬೇಕು ಅಂದ್ರೆ ನಾವು DC ತಗೊಬರ್ಬೇಕು, ಪರ್ಮಿಷನ್ ತಗೊಂಡು ಓಡಾಡಬೇಕು. ಇವನು ಎಲ್ಲಿಂದ ಬಂದ? ಇವನು ಕರೆಸ್ತಾರೆ ಯಾರು? ಇವನು ಯಾರು ಗುಂಡಾಗಿರಿ? ಸರ್ಕಾರ ಜಾಗ ಉಳಿಸ್ಕೊಳ್ಳೋಕ್ಕೂ ನಿಮಗೆ ಯೋಗ್ಯತಿಲ್ಲ. ಸರ್ಕಾರ ಜಾಗನೂ ರೈತರು ಉಳಿಸ್ತಾ ಇದ್ದೀವಿ, ನಮ್ಮ ರೈತರ ಜಾಗನೂ ಮಾಡ್ಕೊಳಕ್ಕಾಗಿಲ್ಲ. ಯಾರು ಕಾಂಪೌಂಡ್ ಹಾಕಿರಿ ನೋಡಿ, ಇಲ್ಲಿ ಕಾಂಪೌಂಡ್ ಹಾಕಿರಿ ನೋಡ್ರಿ, ಸರ್ಕಾರಿ ಕಾಂಪೌಂಡ್ ಹಾಕ್ಬಿಟ್ಟು ಆಮೇಲೆ ಹೇಳ್ತಾರೆ ಸರ್ಕಾರ ಜಾಗನ ಹಾಕಿತಿ ಅಂತ ಹೇಳಿದ್ದಾರೆ. ಅದನ್ನು ಕಿತ್ತು ಬಿಸಾಕ್ಬಿಟ್ಟು ಕಾಂಪೌಂಡ್ ಹಾಕಿ ಗುಂಡುಗಳು ಮಡಿಕೊಂಡಿದ್ದಾರಂತೆ. ಅವ್ರು ರಾತ್ರಿ
ಆಮೇಲೆ ಸೆಕ್ರೆಟ್ರಿ ಯಾರೇ ಎಲ್ಲ ಬಂದರೆ ಅಂತ ಒಬ್ಬರು ಬಂದಿಲ್ಲ. ರಾತ್ರಿ 10 ಗಂಟೆಯಲ್ಲಿ ಯಾವಾಗ ಯಲಹಂಕ ಆಫೀಸ್ಗೆ ಹೋಗ್ತೀವಿ ಅಲ್ಲೇ ಅಡುಗೆ ಕತ್ತಾರೆ, ಅವಾಗ FIR ಮಾಡ್ತಾರಂತೆ ಅವ್ರ ಮೇಲೆಲ್ಲ. FIR ಮಾಡೋದು ಮುಖ್ಯ ಅಲ್ಲ, ನಮಗೆ ಗೊತ್ತಾಗಬೇಕು, ಈ ರಾಜ್ಯಕ್ಕೆ ಗೊತ್ತಾಗಬೇಕು ಇವನು ಯಾರು AK ಪಾಟೀಲ್ ಎಲ್ಲಿಂದ ಕರೆಸಿದ್ರು. ಆಮೇಲೆ ಎಲ್ಲನೂ ಕರ್ಸ್ಕೊಬರ್ಬೇಕು, ಒಬ್ಬರನ್ನು ಕರೆಸಿಲ್ಲ. ಈಗ ನಾವು ಬೀದಿಗಿಳಿತಾ ಇದ್ದೀವಿ, ಸರ್ಕಾರಕ್ಕೆ ಉತ್ತರ ಕೊಡ್ಬೇಕು. ನೀವು ಕೊಡ್ಬೇಕಲ್ಲ ಸರ್ಕಾರ ಉತ್ತರವ, ಸರ್ಕಾರ ಜಾಗ. ಆಮೇಲೆ ಇವಾಗ ಸರ್ಕಾರದೊಳಗೆ ಒಂದು ಬೋರ್ಡ್ ಹಾಕ್ಯಾರ ಅಂತ ನೋಡಿ, ಇಲ್ಲಿ ಇದಾದ್ಮೇಲೆ ಈಗ ಹಾಕ್ಬಿಟ್ರೆ ಅಂತ ಬೋರ್ಡ್. ಇನ್ನವರೆಗೂ ಕತ್ತಿರೋ ಸರ್ಕಾರಗಳು ಇಲ್ಲಿ ತೋರ್ಸಪ್ಪ. ಸರ್ಕಾರಿ ಜಮೀನಿಗೆ ಖಾಸಗಿ ಸೆಕ್ಯೂರಿಟಿ ಇವನು ಯಾರು ಸರ್ಕಾರಿ ಜಾಗ ತಡೆ, ಸರ್ಕಾರಿ ಜಾಗ ಯಾರು ಇವನು ಸೆಕ್ಯೂರಿಟಿ ಕೊಡೋಕ್ಕೆ ಇವತ್ತು ಹಾಕ್ಯಾನಂತ ಬೋರ್ಡು. ಆದರೆ ಎಲ್ಲಿಗೆ ಹಾಕ್ಯಾರೆ, ನಮ್ಮ ಅವ್ರೇನು ಗುಂಡಗಿರಿ ಮಾಡ್ರೆ ಕಾಂಪೌಂಡ್ಗೆ ಹಾಕ್ಯಾರೆ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ ತಾವು. ಇಲ್ಲಿ ನೋಡಿ ಇಟ್ಕೊಳಪ್ಪ, ನಮ್ಗೆ ಇದು ಮೈನು. ಇವೆಲ್ಲ ನೋಡ್ತಾ ಇದ್ದಿಲ್ಲ, ಈಗ ರಾಜ್ಯ ನೋಡ್ಬೇಕು. ಇದೇನು ಪಾಕಿಸ್ತಾನನ ಇಲ್ಲ ನಮ್ಮ ಕರ್ನಾಟಕನ ಅಲ್ಲೇನ್ರಿ? ಇಲ್ಲಿ ನೋಡಿ ಏತ್ರಿ ಎಂತೆ ನಿಮಗೆಲ್ಲ ಗೊತ್ತಾಗ್ತದಿಲ್ಲ ಸಬ್ರೆ. ಇಲ್ಲಿ ನೋಡಿ ನಾವಲ್ಲಿ ಕಾಂಪೌಂಡ್ ಹತ್ರಕ್ಕೆ ಹೋದಾಗ ಅಲ್ಲೇ ಮಾಡ್ತಾ ಇರೋದು. ಇಲ್ಲಿ ನೋಡಿ ಆದರೂ ಬಿಟ್ಟನೆಲ್ಲ ಒಳಗಡೆ ಕೊಡ್ಕೊಂಡು ಹೋದಾಗ ಸತ್ಯಾಂಶ. ಆಮೇಲೆ ಇಲ್ಲಿ ನೋಡಿ ಎಣ್ಣೆ ಕುಡಿತಿರೋದು ಬಾಟ್ಲುಗಳು ಎಲ್ಲಪ್ಪ ಕೊಡು ಒಂದೊಂದೇ. ನೂರೈವತ್ತು ಜನ ಗುಂಡೆಗಳು ಮಾಡಿಕೊಂಡಿದ್ದಾರೆ. ಎಷ್ಟು ಜನ? 150 ಜನ ಗುಂಡೆಗಳು ಮಾಡಿಕೊಂಡು ಎಲ್ಲ ಫುಲ್ ಎಣ್ಣೆ ಕೊಟ್ಟು ಟೈಟ್ ಆಗಿದ್ದಾರೆ. ಅವೆಲ್ಲ ವಿತ್ತು ದಾಖಲೆ ಎಲ್ಲ ವೀಡಿಯೋ ಮಾಡಿದ್ದೀವಿ. ಇಂಥರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದರೆ, ಇಂಥರ ಮೇಲೆ FIR ಆಗಲಿಲ್ಲ ಅಂದರೆ ತಾಲೂಕು ತಹಸೀಲ್ದಾರು ಜಿಲ್ಲಾಧಿಕಾರಿ ಮೇಲೆ ಅಮಾನತ್ ಆಗ್ಬೇಕು. ಅಲ್ಲಿ ಗಂಟ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸರ್ಕಾರ ಜಾಗ ನೀವು ತುಳಿಸಿದ್ದೀವಿ ಅಂದರೆ ರಾಜ್ಯ ರೈತ ಸಂಘ ಹೆಣ್ಮಕ್ಳಿಗೆ ಕಾನೂನು ಪ್ರಕಾರ ಏನು ನಾವು ಮಂಜೂರಾತಿ ಹಾಕಿದೆ ಅವ್ರಿಗೆಲ್ಲರಿಗೂ ಮಂಜೂರಾಗಬೇಕು. ಇವ್ರು ಯಾರು 20 ಎಕರೆ 28 ಎಕರೆ ಮಂಜೂರು ಮಾಡಿದಿರಿ, ಇವ್ರಿಗೆ ಖಾತೆ ಹೆಂಗೆ ಮಾಡಿದಿರಿ, ಎಲ್ಲಿಂದ ಬಂತು? ಅವ್ರನ್ನೆಲ್ಲ ವಜಾ ಹಾಕಬೇಕು, ಅವ್ರಿಗೆ ಶಿಕ್ಷೆ ಹಾಕಬೇಕು, ಅವ್ರನ್ನ ಜೈಲಿಗೆ ಕೊಡಬೇಕು. ಅಲ್ಲಿ ಗಂಟ ನಮ್ಮ ಹೋರಾಟ ಸದಸ್ಯತೆ ಇವತ್ತು ಸ್ಟಾರ್ಟ್ ಆಗಿದೆ. ಈ ರಾಜ್ಯದ ಜನ ನೋಡ್ಬೇಕು, ಇದು ಪಾಕಿಸ್ತಾನ ಅಲ್ಲ, ಇದು ಕರ್ನಾಟಕದಲ್ಲಿ ಇವತ್ತು ಇಂಥವು AK ಪಾಟೀಲ್ ತಂದನಂದರೆ DC ಮತ್ತು ಸರ್ಕಾರ ಮತ್ತು ಹೋಮ್ ಮಿನಿಸ್ಟ್ರ್, ಕಂದಾಯ ಮಿನಿಸ್ಟ್ರ್ ಇವರೆಲ್ಲರೂ ಇವತ್ತು ಉತ್ತರ ಕೊಡ್ಬೇಕಿದ್ದಕ್ಕೆ ನಾಳೆ ಬರ್ತಾ ಇದೀವಿ. ಇದೇ